ಆಯುಷ್ ಟಿವಿಯ ಆಯುಷ್ ರೌಂಡಪ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ವಾರದ ಆಯುಷ್ ರೌಂಡಪ್ ನಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಿವೆ ಬನ್ನಿ ನೋಡೋಣ. ಸರ್ಕಾರಿ ಹೋಮಿಯೋಪತಿ ಮತ್ತು ಯುನಾನಿ ಆಸ್ಪತ್ರೆ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಜೂನ್ 5ರಂದು ನಡೆಯಿತು. ದಕ್ಷಿಣ ಬೆಂಗಳೂರು ಲೇಡೀಸ್ ಕ್ಲಬ್ ವತಿಯಿಂದ ಮಹಿಳೆಯರಿಗಾಗಿ ಬ್ರೆಸ್ಟ್ ಅವೇರ್ನೆಸ್ ಕಾರ್ಯಕ್ರಮ ನಡೆಯಿತು. ಸಿದ್ದಯ್ಯ ಪುರಾಣಿಕ್ ರಸ್ತೆ, ಬಸವೇಶ್ವರ ನಗರ ಇಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಸರ್ಕಾರಿ ಹೋಮಿಯೋಪತಿ ಮತ್ತು ಯುನಾನಿ ಆಸ್ಪತ್ರೆ ಕಟ್ಟಡಗಳ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಎಸ್ ಸುರೇಶ್ ಕುಮಾರ್, ಶಾಸಕರು, ರಾಜಾಜಿನಗರ ಇವರು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಆರೋಗ್ಯ ಸಚಿವರು ಈ ಸಂದರ್ಭದಲ್ಲಿ ಮಾತನಾಡಿ, ಸರ್ಕಾರದಿಂದ ರಚಿತವಾದ ಆಯುಷ್ ಇಲಾಖೆಯ ಬಲವನ್ನು ಹೆಚ್ಚಿಸುವ ಸಲುವಾಗಿ ಆರಂಭಗೊಂಡ ಈ ಆಸ್ಪತ್ರೆಯ ಸೌಲಭ್ಯವನ್ನು ಪ್ರತಿಯೊಬ್ಬ ನಾಗರಿಕನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಇನ್ ದಿ ಆರ್ಡರ್ ಆಫ್ ಪ್ರಯಾರಿಟಿ ಹೋಗ್ತಾ ಇದ್ದೀವಿ, ಡಿಮಾಂಡ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಮ್ಮಿಡಿಯೇಟ್ ಆಗಿ ಇದಕ್ಕಿದೆ, ನೆಕ್ಸ್ಟ್ ಸ್ವಲ್ಪ ನ್ಯಾಚುರೋಪತಿ ಡಿಮಾಂಡ್ ಇದೆ. ಡೆಫಿನೆಟ್ ಆಗಿ ಸಿದ್ಧ ಆಲ್ಸೋ ಯೋಗ ಈ ಎಲ್ಲದಕ್ಕಿಂತಲೂ ಕೂಡ ಭಾಳ ಎಫೆಕ್ಟಿವ್ ಆಗಿರೋದ್ರಿಂದ ಯೋಗದು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಪ್ಲಾನಿಂಗ್ ವಿ ಆರ್ ಆನ್ ವೇಟ್. ಎಲ್ಲ ಹೇಳಿದ್ನಲ್ಲ, ಐ ಟೋಲ್ಡ್ ಯು. We are systematically planning to go in for development of Ayush system. This is a very good remedy for people. ನ್ಯಾಚುರೋಪತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಯನ್ನು ನಡೆಸಿ ನಾಡೋಜ ಎಂದೇ ಪ್ರಖ್ಯಾತರಾಗಿರುವ ಡಾಕ್ಟರ್ BT ರುದ್ರೇಶ್ ರವರು ಜನರ ತೆರಿಗೆ ಹಣದಿಂದ ಕಟ್ಟಲಾದ ಈ ಆಸ್ಪತ್ರೆಯ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ಈ ಆಸ್ಪತ್ರೆ ಸಾಕಷ್ಟು ಅನುಭವಿ ವೈದ್ಯರನ್ನು ಹೊಂದಿದೆ. ಎಲ್ಲ ಸಮಸ್ಯೆಗಳಿಗೂ ಸೂಕ್ತ ಚಿಕಿತ್ಸೆ ಇಲ್ಲಿ ಸಿಗಲಿದೆ ಎಂದು ಹೇಳಿದರು. ಹೋಮಿಯೋಪತಿ ಮತ್ತು ಯುನಾನಿ 100 ಬೆಡ್ನ 100 ಹಾಸಿಗೆಗಳೆಲ್ಲ 2 ಆಸ್ಪತ್ರೆಗಳನ್ನು ಸನ್ಮಾನ್ಯ ಆರೋಗ್ಯ ಸಚಿವರಾದ ಶ್ರೀ KR ರಮೇಶ್ ಕುಮಾರ್ ಅವರು ಉದ್ಘಾಟಿಸಿದ್ದಾರೆ. ಇದು ಬೆಂಗಳೂರಿಗೆ ಈ ಸರ್ಕಾರದ ಬಹುಶಃ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆಯೇ ಆಯುಷ್ ಡಿಪಾರ್ಟ್ಮೆಂಟ್ಗೆ ಮತ್ತು ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಗೆ ಈ ಗೌರ್ಮೆಂಟ್ ಕೊಟ್ಟಿರುವಂಥ ಒಂದು ಖಂಡಿತವಾದ ಕೊಡುಗೆ ನಮಗೆ. ಮತ್ತು ಜನತೆ ಖಂಡಿತ ಇದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲಿರೋವಂಥ ಆಸ್ಪತ್ರೆ ಯಾವುದೋ ಬರೀ 2 ಬಿಳಿಗಳಿಗೆ ಕೊಟ್ಬಿಡೋವಂಥ ಆಸ್ಪತ್ರೆ ಅಲ್ಲ. ಇಲ್ಲಿ ನಿಮಗೆ ಸ್ಕ್ಯಾನಿಂಗ್ ಇದೆ, ಬ್ಲಡ್ ಟೆಸ್ಟ್ ಇದೆ. ನೀವು ಯಾವುದೇ ಆಸ್ಪತ್ರೆಯಲ್ಲಿ ಏನು ಉಚಿತವಾಗಿ ಎಲ್ಲ ಸಾಧನ ಸವಲತ್ತುಗಳು, ಸೌಲಭ್ಯಗಳು ಏನು ಸಿಕ್ಕುತ್ತೆ ಇದೆಲ್ಲವೂ ಕೂಡ ಈ ಆಸ್ಪತ್ರೆಗಳಲ್ಲಿ ದೊರಕುತ್ತೆ. ಯುನಾನಿ ಪದ್ಧತಿಯಲ್ಲಿ ಒಳ್ಳೆಯ ಚಿಕಿತ್ಸಾ ಕ್ರಮಗಳಿವೆ ಹಾಗೂ ಈ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕಾಯಿಲೆಗಳು ತ್ವರಿತವಾಗಿ ಉಪಶಮನಗೊಳ್ಳುತ್ತವೆ. ಜನರು ಇದನ್ನು ಅರ್ಥ ಮಾಡಿಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕೆಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮಲ್ಲೇಶ್ ಗೌಡ ಮತ್ತು ಉಪನಿರ್ದೇಶಕರಾದ ಡಾಕ್ಟರ್ ಸನಾವುಲ್ಲಾ ರವರು ತಮ್ಮ ಆಸ್ಪತ್ರೆಯ ಚಿಕಿತ್ಸಾ ಕ್ರಮಗಳ ಬಗ್ಗೆ ಮಾತನಾಡಿದರು. ಬಹಳಷ್ಟು ಜನ ಪೇಷಂಟ್ಸು ನಮ್ಮಲ್ಲಿ ನಾನಾ ವಿಧವಾದಂಥ ಸಂಧಿವ್ಯಾತ ಇರ್ಬೋದು, ಮೂಳೆಗಳ ಅಸ್ಥಿ ಮತ್ತು ಸ್ನಾಯುಗಳ ತೊಂದರೆಗಳಿರ್ಬೋದು, ಒಬೆಸಿಟಿಗೂ ಸಹ ನಮ್ಮಲ್ಲಿ ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ಸಿಗ್ತಾ ಇದೆ. ಸೊ ಅದರಿಂದ ಭಾಳಷ್ಟು ಜನ ಎಲ್ಲ ಪದ್ಧತಿಗಳನ್ನು ಪ್ರಯತ್ನ ಮಾಡಿ ಏನು ಅವರಿಗೆ ಪ್ರಯೋಜನ ಆಗದೇ ಇರೋ ಸಂದರ್ಭದಲ್ಲಿ ಇಲ್ಲಿ ಬಂದು ಪ್ರಯೋಜನ ಪಡ್ಕೊಂಡು ಭಾಳಷ್ಟು ಜನ ಸಂತೋಷವಾಗಿ ಹೋಗಿದ್ದಾರೆ. ನ್ಯಾಷನಲ್ ಆಯುಷ್ ಮಿಷನಲ್ಲಿ ಇಂಟಿಗ್ರೇಟೆಡ್ ಆಯುಷ್ ಹಾಸ್ಪಿಟಲ್ಸ್ ಅಂತ ಆಗಿದೆ, ಅಂದರೆ ಡಿಸ್ಟ್ರಿಕ್ಟ್ ಜಿಲ್ಲಾ ಆಸ್ಪತ್ರೆಗಳು ಅಂತ. ಅದು ಸುಮಾರು 6 ಪ್ರಾರಂಭ ಆಗಬೇಕು, 8 ಜಿಯೋ ಆಗಿದೆ. ಅದರಲ್ಲಿ ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಲ್ಲ ಇರುತ್ತೆ, ಎಲ್ಲ ಸಿಸ್ಟಮ್ಸ್ಗಳು ಇರುತ್ತೆ. ಸೊ ಹಂತವಾಗಿ ಎಂಟೈರ್ ರಾಜ್ಯದಲ್ಲಿ, ಅಂದರೆ ಎಂಟೈರ್ ಸ್ಟೇಟಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಇಂಟಿಗ್ರೇಟೆಡ್ ಹಾಸ್ಪಿಟಲ್ ಪ್ರಾರಂಭ ಬೇಕೆಂದು ಒಂದು ನಿರ್ದೇಶನ ಇದೆ ಸರ್ಕಾರದಲ್ಲಿ. ಮಹಿಳೆಯರ ಸಾಮಾನ್ಯ ಸಮಸ್ಯೆಗಳಾದ ಬಿಳಿಮುಟ್ಟು, ಋತುಚಕ್ರ, ಗರ್ಭಾಶಯದ ತೊಂದರೆ ಎಲ್ಲದಕ್ಕೂ ಸೂಕ್ತ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ. ನಮ್ಮದು ಸ್ತ್ರೀ ರೋಗ. ಸೊ ಮಂತ್ಲಿ ಡಿಸ್ಟರ್ಬೆನ್ಸಸ್ ಆಗುತ್ತಲ್ಲ, ಪೀರಿಯಡ್ಸು, ಅದು ಬಗ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಆ್ಯಂಡ್ ಬಿಳಿ ಬಟ್ಟೆ ಅಂತ ಹೇಳ್ತೀವಿ, ಅದು ತುಂಬ ಸ್ತ್ರೀಗಳಿಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಜೂನ್ 5 ವಿಶ್ವ ಪರಿಸರ ದಿನ. ಪರಿಸರವನ್ನು ಚೊಕ್ಕಟವಾಗಿಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಆದಷ್ಟು ಹಸಿರನ್ನು ಬೆಳೆಸುವ ಕಾರ್ಯದಲ್ಲಿ ತೊಡಗಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಹನೀಯರಿಗೂ ಈ ಸಂದರ್ಭದಲ್ಲಿ ಗಿಡವನ್ನು ಕೊಟ್ಟು ಸನ್ಮಾನಿಸಲಾಯಿತು.
ಇತ್ತೀಚೆಗೆ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಹೆಚ್ಚಾಗಿದೆ. ಇದರ ಕುರಿತು ಹೆಚ್ಚಿನ ಅರಿವು ಮಹಿಳೆಯರಲ್ಲಿ ಇಲ್ಲದೆ ಇರುವುದೇ ಇದಕ್ಕೆ ಕಾರಣ. ಇದರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಲು ಸನ್ನದ್ಧವಾದ ದಕ್ಷಿಣ ಬೆಂಗಳೂರು ಲೇಡೀಸ್ ಕ್ಲಬ್ ಸ್ತನದ ಕ್ಯಾನ್ಸರ್ ಅವೇರ್ನೆಸ್ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಮಿಸಸ್ ತೃಪ್ತಿ ಮಿಸಸ್ ಕರ್ನಾಟಕ 2017 ಇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ರು. ಸ್ತನ ಕ್ಯಾನ್ಸರ್ ಬಗ್ಗೆ ತಮಗೆ ಗೊತ್ತಿಲ್ಲದೆ ಇರುವ ವಿಷಯಗಳನ್ನು ಈ ಸಂದರ್ಭದಲ್ಲಿ ಕೇಳಿ ತಮ್ಮ ಅನುಮಾನಗಳಿಗೆಲ್ಲ ಪರಿಹಾರವನ್ನು ಕಂಡುಕೊಂಡರು. ಬಿಜಿಎಸ್ ಆಸ್ಪತ್ರೆಯ ಅಸಿಸ್ಟೆಂಟ್ ಸರ್ಜನ್ ಡಾಕ್ಟರ್ ಮಲ್ಲಿಕಾ ನಾಗರಾಜ್ ಸ್ತನದ ಕ್ಯಾನ್ಸರ್ ಯಾಕೆ ಬರುತ್ತೆ, ಇದರ ಲಕ್ಷಣಗಳೇನು ಮತ್ತು ಈ ಕಾಯಿಲೆ ಬರದಂತೆ ತಡೆಯಲು ಮಹಿಳೆಯರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಕೆಲವೊಂದು ಸಲ ಇದಿಷ್ಟು ಸೈನ್ಸ್, ಒಂದು ಗಡ್ಡೆ, ಮತ್ತೊಂದು ಚರ್ಮದಲ್ಲಿ ವ್ಯತ್ಯಾಸ, ಅಂದರೆ ಸುಕ್ತನ, ಅಂದರೆ ನೀವು ಕಿತ್ತಳೆ ಹಣ್ಣಿನ ಚರ್ಮ ಆ ಥರ ಕಂಪೇರ್ ಮಾಡ್ಬೋದು. ಕಿತ್ತಳೆ ಹಣ್ಣು ಹೇಗೆ ಸಿಪ್ಪೆ ಇರುತ್ತೆ ಅದೇ ಥರ ಹೋಲ್ ಥರ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಸುಕ್ತನ ಅಂತ ಹೇಳ್ತೀವಿ. ಇನ್ನೊಂದು ನಿಪ್ಪಲ್ ಒಳಗಡೆ ಹೋಗಿರುತ್ತೆ, ತೊಟ್ಟು ಒಳಗಡೆ ಹೋಗಿರುತ್ತೆ. ಇನ್ನೊಂದು ನಿಪ್ಪಲಲ್ಲಿ ಕೆಲವು ರಸ ಬರುತ್ತೆ. ಕೆಂಪು ಬಣ್ಣ ಇರ್ಬೋದು, ಹಾಲಿನ ಬಣ್ಣ ಇರ್ಬೋದು, ಗ್ರೀನ್ ಕಲರ್ ಇರ್ಬೋದು, ಯಾವುದೇ ಬಣ್ಣ ಇದ್ದರೂ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೋಬೇಕು. ಒಂದೊಂದು ಸಲ ಕೆಲವರಿಗೆ ಕಂಕಳ ಹತ್ರ ಗಂಟು ಬರುತ್ತೆ. ಓಕೆ, ಅದು ಕ್ಯಾನ್ಸರ್ದು ಒಂದು ರೋಗ ಲಕ್ಷಣ. ಫ್ರೂಟ್ಸ್, ವೆಜಿಟೇಬಲ್ಸ್, ದೇ ಆರ್ ಮೋರ್ ರಿಚ್ ಇನ್ ಮಿನರಲ್ಸ್ ಅಲ್ಲ, ವೈಟಮಿನ್ಸ್. ಸೊ ಯು ಹ್ಯಾವ್ ಟು ಗೋ ವಿತ್ ದಟ್ ಟೈಪ್ ಆಫ್ ಫುಡ್. ಮತ್ತು ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಸಣ್ಣಗಿದ್ರೂ ಮಾಡಬೇಕು, ದಪ್ಪ ಇದ್ರೂ ಮಾಡಬೇಕು. ದಟ್ ಡಸಂಟ್ ಮ್ಯಾಟರ್. ಓಕೆ, ಯು ಹ್ಯಾವ್ ಟು ಡೂ ರೆಗ್ಯುಲರ್ ಎಕ್ಸಸೈಸ್. ಪ್ಲಸ್ ಇದು ಸ್ಕ್ರೀನಿಂಗ್ ಮಾಡಬೇಕು. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎವ್ರಿ ಮಂತ್ ಮಾಡಬೇಕು. ಅದು ಡಿಪೆಂಡ್ಸ್ ಆನ್ ದ ಸ್ಟೇಜಸ್ ಇವಾಗ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇದ್ದರೆ ಯೂಶ್ವಲಿ ನಿಯರ್ಲಿ ಮೋರ್ ದೆನ್ 92% ಏನು ಬರಲ್ಲ. 5-10 ಇಯರ್ಸ್ ತನಕನೂ ಏನು ಪ್ರಾಬ್ಲಮ್ ಇರಲ್ಲ. ಇಷ್ಟುವರೆಗೆ ನಾವು ನಮ್ಮ ಪೇಷಂಟ್ಸ್ ನೋಡೋದ್ರಲ್ಲಿ, ನಮ್ಮ ಸ್ಟಡಿಯಲ್ಲಿ ಸ್ಟೇಜ್ ಮೇಲೆ ಅದೇ ನಾವು ಎಷ್ಟು ಬೇಗ ನಾವು ಕಂಡು ಹಿಡಿತೀಯೋ ಇದು ಲಂಪನ್ನು, ಅದು ಅಷ್ಟು ಅರ್ಲಿ ಸ್ಟೇಜಸ್ ಇರುತ್ತೆ. ತುಂಬ ದೊಡ್ಡದಾಗಿ ಗಾಯ ಆಗಿ ಕೆಲವರೆಲ್ಲ ಬರ್ತಾರೆ, ತುಂಬ ದೊಡ್ಡ ಗಡ್ಡೆ ಆಗಿ ಬರ್ತಾರೆ. ಅವ್ರದ್ದೆಲ್ಲ ನಾವು ನೋಡಿದ್ರೇ ಹೇಳ್ಬೋದು ಯಾವ ಸ್ಟೇಜ್ ಅಂತ. ಬಟ್ ವೆನ್ ಇಟ್ ಈಸ್ ಓನ್ಲಿ ಫೆಲ್ ಟು ದ ಪೇಷಂಟ್ ಆ್ಯಂಡ್ ನಾಟ್ ವಿಸಿಬಲ್ ಆ್ಯಂಡ್ ಮತ್ತು ಏನು ಸ್ಕಿನ್ ಚೇಂಜಸ್ ಏನೂ ಆಗಿಲ್ಲ ಅಂದರೆ ಇಟ್ ಯೂಶ್ವಲಿ ವಿಲ್ ಬಿ ಅರ್ಲಿಯರ್ ಸ್ಟೇಜಸ್. ಅಂದರೆ ಸ್ಟೇಜ್ 1-2 ಅಲ್ಲೇ ಇರುತ್ತೆ, ವಿಚ್ ಇಸ್ ದ ಕ್ಯೂರೇಬಲ್ ಸ್ಟೇಜಸ್. ಸ್ಟೇಜ್ 3, ಸ್ಟೇಜ್ 4 ಈಸ್ ಲಿಟಲ್ ಡಿಫಿಕಲ್ಟ್. ಬಟ್ ಸ್ಟಿಲ್ ಪೇಷಂಟ್, ನಮ್ಮ ಸ್ಟೇಜ್ 4 ಪೇಷಂಟ್ಸು 4-5 ಇಯರ್ಸ್ ದೇ ಆರ್ ಡೂಯಿಂಗ್ ವೆಲ್. ಸೊ ಟ್ರೀಟ್ಮೆಂಟ್ ಅಷ್ಟು ಚೆನ್ನಾಗಿದೆ. ಬೆಟರ್ ಡ್ರಗ್ಸ್ ಬಂದಿದೆ ಇವಾಗ. ಆಮೇಲೆ ರೇಡಿಯೇಷನ್ ಮೆಷಿನು ತುಂಬ ಸ್ಪೆಸಿಫಿಕ್ ಆಗಿದೆ. ಅಂದರೆ ಹಾರ್ಟು, ಲಂಗ್ಸ್ ಎಲ್ಲ ಇದು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ವಿಲ್ ನಾಟ್ ಅವಾಯ್ಡ್ ಹೆಜಾರ್ಡಸ್ ಟು ದ ಲಂಗ್ಸ್ ಆ್ಯಂಡ್ ಹಾರ್ಟ್. ಇಟ್ ವಿಲ್ ಪ್ರೊಟೆಕ್ಟ್ ಅವರ್ ಆರ್ಗನ್ಸ್. ಸೊ ಅಷ್ಟು ಸ್ಪೆಸಿಫಿಕ್ ರೇಡಿಯೇಷನ್ ಟ್ರೀಟ್ಮೆಂಟ್ ಇದೆ. ಟ್ರೂ ಬೀಮ್ ಅಂತ ನಮ್ಮ ಹಾಸ್ಪಿಟ್ಲರೆಲ್ಲ ಟ್ರೂ ಬೀಮ್ ಮೆಷಿನ್ ಅಂತ. ಸೊ ದಟ್ ಈಸ್ ಆರ್ಗನ್ ಸ್ಪೆಸಿಫಿಕ್. ಮತ್ತು ಲೆಫ್ಟ್ ಸೈಡ್ ಬ್ರೆಸ್ಟ್ ಇದ್ದವರಿಗೆ ನಾವು ಬೇರೆ ರೆಸ್ಪಿರೇಟ್ರಿ ಗೇಟಿಂಗ್ ಅಂತ ಟೆಕ್ನಿಕ್ ಮಾಡ್ತೀವಿ. ಸೊ ಅದರಲ್ಲಿ ನಾವು ಕೆಲವೊಂದು ಅವರಿಗೆ ಇನ್ಸ್ಪಿರೇಟ್ರಿ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಸೊ ದ್ಯಾಟ್ ವಿಲ್ ಅವಾಯ್ಡ್ ಲೆಸ್ ರೇಡಿಯೇಷನ್ ಟು ಹಾರ್ಟ್ ಆ್ಯಂಡ್ ಲಂಗ್ಸ್. ಉಸಿರು ಹಿಡ್ಕೊಂಡು ರೇಡಿಯೇಷನ್ ಕೊಡೋದು, ಆವಾಗ ಚೆಸ್ಟ್ ಎಕ್ಸ್ಪಾಂಡ್ ಆಗುತ್ತೆ, ಅದು ಸ್ವಲ್ಪ ದೂರ ಆಗುತ್ತೆ ಹಾರ್ಟ್ ಲಂಗ್ಸಿಂದ. ಸೊ ಅದು ರೇಡಿಯೇಷನ್ ಅಷ್ಟು ಇದಾಗಲ್ಲ, ಎಫೆಕ್ಟ್ ಆಗಲ್ಲ ಹಾರ್ಟ್ ಮತ್ತು ಲಂಗ್ಗೆ. ಸೊ ದಟ್ ಈಸ್ ಒನ್ ಫಾರ್ ದ ಲೆಫ್ಟ್ ಸೈಡೆಡ್ ಕ್ಯಾನ್ಸರ್ಸ್. ಸೊ ಬೇರೆ ಬೇರೆ ನ್ಯೂವರ್ ಟೆಕ್ನಿಕ್ಸ್ ಬಂದಿದೆ. So there is nothing to get panicked when you have lump. Just go to a doctor, discuss with her. Okay, don't discuss with a non-medical person. They will actually give a wrong guidance. Matte Google ಮಾಡಬೇಡಿ, please don't Google. It's very scary. ಅದನ್ನು ನೋಡಿನೇ they will not come to the doctor. ನಾನು ಹೀಗೆ ಇರ್ತೀನಿ ಅಂತ. Actually some patients will have benign actually, but ಅವ್ರ ತಲೆಯಲ್ಲಿ ಇದೇ ಕ್ಯಾನ್ಸರೇ ಅಂತ they would have decided. ಸುಮಾರು ಜನ ಹಾಗೆ ಬರಲ್ಲ. ಸೊ ಪ್ಲೀಸ್, ಏನಾರ ಗಂಟಿದೆ, ನೋವಿದೆ, ಏನೇ ಇದ್ರೂ ಒಂದ್ಸಲ ನೀವು ಡಾಕ್ಟ್ರ್ ಹತ್ರ ಮಾತಾಡಿ, ಚೆಕ್ ಮಾಡಿಸ್ಕೊಳ್ಳಿ. ಆಮೇಲೆ ನಿಮಗೆ
ಮನಸ್ಸು ಸಮಾಧಾನ ಆಗುತ್ತೆ. ಓ, ನನಗೇನು ತೊಂದರೆ ಇಲ್ಲ, ದಿಸ್ ಇಸ್ ಮೈ ನಾರ್ಮಲ್ ಬ್ರೆಸ್ಟ್ ಅಂತ. ಸ್ತನದ ಕ್ಯಾನ್ಸರ್ ಮಾಮೂಲು ಕಾಯಿಲೆ ಅಲ್ಲ. ಸ್ವಲ್ಪ ನಿರ್ಲಕ್ಷ್ಯ ತೋರಿದರೂ ಜೀವಹಾನಿ ಆಗುವುದು ಖಂಡಿತ. ಎಲ್ಲ ಮಹಿಳೆಯರು ಈ ಕಾಯಿಲೆ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ವಹಿಸಬೇಕು. ಸಣ್ಣ ಲಕ್ಷಣ ಕಂಡುಬಂದ್ರೂ ನುರಿತ ವೈದ್ಯರ ಜೊತೆ ಸಮಾಲೋಚಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಈ ವಾರದ ಆಯುಷ್ ರೌಂಡಪ್ ಕಾರ್ಯಕ್ರಮವನ್ನು ನೀವೆಲ್ಲ ನೋಡಿದ್ರಿ. ಮುಂದಿನ ವಾರ ಇನ್ನಷ್ಟು ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.